ಹಾಯ್ ಹಲೋ ನಮಸ್ತೆ. ಇವತ್ತು ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ ಅಟ್ಟೂರ್ ಅಂತ ಒಂದು ಪ್ಲೇಸಲ್ಲಿದ್ದೀನಿ. ಇಲ್ಲಿ ಏನು ಸ್ಪೆಷಲ್ ಅಂದರೆ ಕಾಶಿ ವಿಶ್ವನಾಥ ಟೆಂಪಲ್ ಇದೆ. ಆ್ಯಂಡ್ ಇದು ಬಂದು ನಿಮಗೆ ಬೆಂಗಳೂರಿಂದ ನಿಮಗೆ ಆಲ್ಮೋಸ್ಟ್ ಒಂದು 18ರಿಂದ 19 ಕಿಲೋಮೀಟ್ರ್ ಆಗುತ್ತೆ. ಕಾಶಿ ವಿಶ್ವನಾಥ ಸನ್ನಿಧಿ ಅಂತ 8,000 ವರ್ಷ ಹಳೆಯದಾದ ದೇವಸ್ಥಾನ. ಅವತ್ತಿಂದ ಇವತ್ತವರೆಗೂ ಇಲ್ಲಿ ಉಳಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಅಡ್ರೆಸ್ ನೀವು ನೋಡ್ಬೋದು, ಅಟ್ಟೂರು ಮೇನ್ ರೋಡ್ ಅಂತ. ಆ್ಯಂಡ್ ಇದು ಯಲಹಂಕ ಹತ್ರ ಬರುತ್ತೆ. ಆ್ಯಂಡ್ ನಾನು ಬೆಳಗ್ಗೆ ಬಂದಾಗ ಆಗಲೇ ದೇವಸ್ಥಾನ ಓಪನ್ ಆಗಿತ್ತು. ನಾನು ಇಲ್ಲಿ ಬಂದಾಗ ಆಲ್ರೆಡಿ 8-9 ಗಂಟೆ ಆಗಿತ್ತು. ಇದೇ ಎಂಟ್ರೆನ್ಸು ಕಾಶಿ ವಿಶ್ವನಾಥ ಸನ್ನಿಧಿ ಅಂತ, ಬ್ಯಾಂಗ್ಳೂರ್ 56064. ಆ್ಯಂಡ್ ಗೋರ್ಮೆಂಟ್ ಸ್ಕೂಲ್ ಕೂಡ ಇಲ್ಲಿದೆ, ನೋಡ್ಬೋದು. ನಮ್ಮೂರ ಸರ್ಕಾರಿ ಹಿರಿಯ ಶಾಲೆ. ಆ್ಯಂಡ್ ಇಲ್ಲಿ ಒಳಗಡೆ ದೇವಸ್ಥಾನಗಳಿದೆ. ಆ್ಯಂಡ್ ಇದು 8,000 ವರ್ಷಗಳ ಹಳೆಯದು ಪುಣ್ಯಕ್ಷೇತ್ರ ಕೂಡ ಆಗಿದೆ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನಾನು ಮಾಡುವಂಥ ವೀಡಿಯೋ ಫಸ್ಟೇ ಅಪ್ಡೇಟ್ ಬರುತ್ತೆ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ ನನಗೆ ನೀವೊಂದು ಸಬ್ಸ್ಕ್ರೈಬಿಂದ. ಮತ್ತು ಇಲ್ಲಿ ಏನೇನು ಯಾವ ದಿವಸ ಒಳ್ಳೆಯ ದಿನ ಇದ್ದಾಗ ಪೂಜೆ ಕಾರ್ಯಕ್ರಮ ಅದನ್ನೆಲ್ಲ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕಾಶಿ ವಿಶ್ವನಾಥ ಸನ್ನಿಧಿ. ಬೆಳಗ್ಗೆ 6ರಿಂದ ಮಧ್ಯಾಹ್ನ 12ವರೆವರೆಗೂ ಇರುತ್ತೆ. ಮತ್ತು ಇದು ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ ಹಳೆಯ ದೇವಸ್ಥಾನಗಳೆಲ್ಲ ಸ್ವಲ್ಪ ಹೈಟಲ್ಲಿ ಕಡಿಮೆ ಇರ್ತಿತ್ತು. ಆ್ಯಂಡ್ ಅದೇ ರೀತಿ ಅದೇ ಶೈಲಿಯಲ್ಲಿ ಇದು ಮಾಡಿದ್ದಾರೆ. ಆ್ಯಂಡ್ ಅದನ್ನೇ ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಕೊಳ ಕೂಡ ಇದೆ, ನೋಡ್ಬೋದು. ಇದು ಕೂಡ ಸುಮಾರು ಹಳೆಯ ವರ್ಷದ್ದೇ. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ದೇವರ ಆಶೀರ್ವಾದ ತೊಗೊಳ್ಳಿ. ಓಂ ನಮಃ ಶಿವಾಯ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ. ಆಗಲೇ ಸುಮಾರು ಜನ ಬಂದು ಆಲ್ರೆಡಿ ದರ್ಶನ ತೊಗೊಂಡು ಹೋಗ್ತಾಯಿದ್ರು. ಜನಗಳು ಕೂಡ ಬರ್ತಾಯಿದ್ರು. ನಾನು ಹೋಗಿರೋ ಟೈಮಲ್ಲಿ ನೀವು ಕೂಡ ಹೋಗಿ ಇಲ್ಲಿ ದರ್ಶನ ಪಡೀರಿ ಅಂತ ಹೇಳ್ತೀನಿ. ಯಾರ್ಯಾರು ಎಲ್ಲೆಲ್ಲಿದ್ದೀರಾ ಈ ವೀಡಿಯೋಸ್ನ ನೋಡ್ಕೊಂಡು ಹೋಗಿ ನೋಡಿ. ಎಲ್ಲರೂ ದರ್ಶನ ಪಡೆದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ನಾನು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಶಿವಲಿಂಗ ಕಾಣಿಸ್ತಾ ಇದೆ. ಅಲ್ಲಿ ಕಾಣಿಸ್ತಾ ಇರೋದು ಶಿವಲಿಂಗ. ಆ್ಯಂಡ್ ಆ ಕಡೆ ಒಂದು ದೇವರು, ಈ ಕಡೆ ಒಂದು ದೇವರು ಇದೆ. ಅದು ಯಾವ ದೇವರು ಅಂತ ಅದು ಕೂಡ ನಾನು ತೋರಿಸ್ತೀನಿ. ಬಲಮುರಿ ಗಣಪತಿ, ನಮ್ಮ ಗಣೇಶ ದೇವರಿದೆ ಆ ಕಡೆ. ನಿಮ್ಗೆ ಹೇಳಿದ್ಮೇಲೆ ಎತ್ತರದಲ್ಲಿ ಒಂದು ಸ್ವಲ್ಪ ಕಡಿಮೆ ಇದೆ ಇದು ಅಂತ. ಆ್ಯಂಡ್ ಒಳಗಡೆ ಕೂಡ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಅನ್ನಪೂರ್ಣೇಶ್ವರಿ ದೇವಿ ಇಲ್ಲಿದೆ. ಎಲ್ಲರಿಗೂ ಈ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾಯಿದ್ದೀರಾ, ಪ್ಲೀಸ್ ಹೋಗಿ ಈ ಜಾಗಕ್ಕೆ ಹೋಗಿ ಆಶೀರ್ವಾದ ಕೂಡ ಪಡೀರಿ. ಆ್ಯಂಡ್ ಅಲ್ಲಿಂದ ಒಂದು 4 ಕಿಲೋಮೀಟ್ರ್ ಮುಂದೆ ಹೋದರೆ ಅಲ್ಲಿ ಇವಾಗ ಹೊಸ್ದಾಗಿ ಒಂದು ಕಾಶಿ ವಿಶ್ವನಾಥ ಅಂತ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನೂ ಮುಗಿದಿರಲಿಲ್ಲ. ಆ್ಯಂಡ್ ನೀವು ಅಟ್ಟೂರಿಗೆ ಹೋದರೆ ಅಟ್ಟೂರಿಂದ ನಿಮಗೆ 2ರಿಂದ ಒಂದು 3-4 ಕಿಲೋಮೀಟ್ರ್ ಇರ್ಬೋದು. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಇದೆ. ಆಗ ನಾನು ಹೋಗಿ ಅದನ್ನು ಕೂಡ ನೋಡ್ಕೊಂಡು ಬಂದೆ. ಅಲ್ಲಿನ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅಲ್ಲಿ ಯಾರನ್ನೂ ಇದು ಮಾಡಲಿಲ್ಲ. ನಾನು ಇನ್ನೂ ಓಪನ್ ಆಗಿರಲಿಲ್ಲ, ಬಂದು ನೋಡ್ಕೊಂಡು